ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆನಿ ಅವನು ಪೇಳ್ದಂತೆ ಪಯಣಿಗನು, ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಲು, ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಈ ಒಂದು ಮಂಕುತಿಮ್ಮನ ಕಗ್ಗ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರತಾಪ್ ಆನ್ ಸ್ಟೇಜ್ ಪ್ಲೀಸ್. ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ದೆಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ದೆಸ ನಿನಗೆ ಮಂಕುತಿಮ್ಮ, ಉಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೂ, ಉಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗ್, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿತ ನಗುತ್ತ ಬಾಳುವವರವ ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ, 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 ಮಂಕುತಿಮ್ಮ. ಸದಾ ಹಸನ್ಮುಖಿ ಪ್ರತಾಪು ಅಕ್ಕ ಕೇಳಣ್ವಾ? ಅರ್ಚನಾ ಮ್ಯಾಮ್, ಮಂಕುತಿಮ್ಮನ ಕಗ್ಗ ಹೇಗನ್ನಿಸ್ತು? ಬಹಳ ಬಹಳ ಖುಷಿಯಾಯಿತು. ಒಂದು 2-3 ಜನನ ಬಿಟ್ಟರೆ ಎಲ್ಲರೂ ಇವತ್ತು ಒಬ್ಬರನ್ನು ಮೀರಿಸೋ ಹಾಗೆ ಒಬ್ಬರು ಹಾಡಿದ್ದಾರೆ. ಅಂದರೆ ಶ್ರುತಿ, ತಾಳ, ಭಾವ ಯಾವುದನ್ನು ಬಿಡದೆ ಹಾಡಿದ್ದಾರೆ. ತುಂಬ ಒಳ್ಳೆ ಇಂಪ್ರೂವ್ಮೆಂಟು ಕಣೋ, ತುಂಬ ಒಳ್ಳೆ ಇಂಪ್ರೂವ್ಮೆಂಟು. ಇದಕ್ಕೆ ನಾನು ನಿಮ್ಮ ಮೆಂಟರ್ ದೊಡ್ಡವಾಡ ಅವರಿಗೆ ಒಂದು ಚಪ್ಪಾಳೆ ಕೊಡಬೇಕು. ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರನ್ನ. ಯಾಕಂದರೆ ಈ 23, 24, 25 ಜನರನ್ನು ಟ್ರೈನ್ ಮಾಡೋದಂದರೆ ಅದು ಸುಲಭ ಅಲ್ಲ, ಅದು ಸುಲಭ ಅಲ್ಲ. ಪ್ರತಿಯೊಬ್ಬರ ಪ್ಲಸ್ಸು ಪ್ರತಿಯೊಬ್ಬರ ಮೈನಸ್ಸನ್ನು ತಿಳ್ಕೊಂಡು ಅವರನ್ನು ತಿದ್ದೋದು ತುಂಬ ಕಷ್ಟದ ಕೆಲಸ. ದೊಡ್ಡವಾಡ ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಗುಣಮಟ್ಟ ಹೆಚ್ಚಾಗ್ತಾ ಇದೆ ಎಲ್ಲ ಗಾಯಕರದ್ದು. ನೀನು ಇವತ್ತೆಲ್ಲೂ ಶ್ರುತಿ ಬಿಡದೇನೆ, ತಾಳ ಬಿಡದೇನೆ ಚೆನ್ನಾಗಿ ಹಾಡಿದ್ಯಪ್ಪ. ಕೊನೆ ಚರಣದಲ್ಲಿ ಸ್ವಲ್ಪ ನಗಿತ ತಪ್ಪ ಅಂತ ಸ್ವಲ್ಪ ಆಯ್ತದು ಒಂಚೂರು, ಅದರಲ್ಲಿ ತುಂಬ ಶಬ್ದಗಳಿದ್ದಾವೆ. ಅದು ಆಗೋದು ಸಹಜ, ಎಂತೆಂಥ ಘಟಾನುಘಟಿಗಳಿಗಾಗತ್ತೆ. ಎಂಥ ಸಾಹಿತ್ಯ ಇದು, ಎಂಥ ರಚನೆ! ಜೀವನದ ಅತ್ಯಂತ ಕ್ಲಿಷ್ಟಕರವಾದ ಮೆಸೇಜ್ಗಳನ್ನು ತುಂಬ ಸುಲಭವಾಗಿ ಎಲ್ಲರಿಗೂ, ಸಾಮಾನ್ಯ ಮನುಷ್ಯರಿಗೂ ಅರ್ಥವಾಗುವಂಥ ಪದಗಳಲ್ಲಿ ಕಟ್ಟಿಕೊಟ್ಟವರು ಅಂದರೆ ಗುಂಡಪ್ಪನವರು, ಶರೀಫರು, ಬಸವಣ್ಣನವರು. ಇವರಿಗೆಲ್ಲ ಶಿರಬಾಗಿ ನಮೋ ನಮೋ ಅಂತ ಎಷ್ಟು ಸಲ ಹೇಳಿದ್ರು ಸಾಕಾಗದು. ನಿಧಿಯನ್ನೇ ಕೊಟ್ಟೋಗಿದ್ದಾರೆ ಅವರು. ನೀನು ಇವತ್ತು ಗಡಿಬಿಡಿ ಮಾಡ್ದು ಮಾತ್ರ. ಯಾಕಷ್ಟು ಗಡಿಬಿಡಿ ಮಾಡ್ದು? ಫಸ್ಟ್ ಆಟ್ಲಿಬ್ ಹಾಡ್ದಿಯಲ್ಲ, ಬದುಕು ಜಟಕ ಬಂಡಿ
ವಿಧಿಯದರ ಸಾಹೇಬ ಬದುಕು ಜಟಕ ಬಂಡಿ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ನೀನು ಅರ್ಥ ಮಾಡಿಸ್ತಾ ಇದೆಯಾ ಎಲ್ಲವನ್ನು, ಪ್ರತಿ ಪದವನ್ನು ಬಿಡಿಸಿ ಬಿಡಿಸಿ ಅರ್ಥ ಮಾಡಿಸ್ಬೇಕು. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಅಂದ್ಬಿಟ್ರೆ ಯಪ್ಪ ನಾನು ಹಾಡು ಮುಗಿಸಿ ಹೋಗ್ಬಿಟ್ರೆ ಸಾಕಪ್ಪ ನನಗೆ ಅಂತ. ಇದು ಯಾಕೆ ಅವರು ಇದನ್ನು ತಾಳಕ್ಕೆ ಕೂರಿಸಿಲ್ಲ, ಅಲ್ಲಿ ರಿದಮ್ ಅವ್ರು ಯಾಕೆ ಬರ್ತಾ ಇಲ್ಲ? ಯಾಕಂದರೆ ಇದು ಪ್ರತಿಯೊಂದು ಪದವನ್ನು ಜನರಿಗೆ ತಲೆ ಮೇಲೆ ಹೊಡೆದು ಹೇಳಿ ಅರ್ಥ ಮಾಡಿಸೋವಂಥದ್ದಿದು. ಇದರಲ್ಲಿ ಗಾಢವಾದ ಮೆಸೇಜ್ ಇದೆ. ಸೊ ನೀನು ಅದನ್ನು ಕನ್ವೆ ಮಾಡುವಾಗ ಅಷ್ಟೇ ಸಾವಧಾನವಾಗಿ ಕನ್ವೆ ಮಾಡಬೇಕು, ಆಯಿತಾ? ಗಡಿ ಬಿಡಿಯನ್ನು ಬಿಡಿ, ಆಯಿತಾ? ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಹೋಗ್ತಾ ಇದೆಯಾ, ಒಳ್ಳೆ ದಾರಿಯಲ್ಲಿ ಹೀಗೆ ಹೋಗು. ಥ್ಯಾಂಕ್ ಯು ಮ್ಯಾಮ್. ವೇಣುಗೋಪಾಲ್ ಸರ್. ಪ್ರತಾಪ್ ಸರ್, ಡಿ ವಿ ಜಿ ಅವರು ಯಾವ ಜಿಲ್ಲೆಯವರು ಅಂತ ಗೊತ್ತಾ? ತಿಳ್ಕೊಬೇಕಪ್ಪ. ಅವರು ಮುಳಬಾಗಿಲಿನವರು, ಕೋಲಾರ ಜಿಲ್ಲೆಯವರು. ನಾನು ಕೋಲಾರ ಜಿಲ್ಲೆ ಅಲ್ಲ, ಅದಕ್ಕೋಸ್ಕರ ಅಂಥ ದೊಡ್ಡ ಕವಿನ ನೀನು ತಿಳ್ಕೊಬೇಕು. ಹಾಡು ಹೇಳೋದು ಹೆಚ್ಚಲ್ಲ. ಡಿ ವಿ ಜಿ ಅವರು ಮುಳಬಾಗಿಲಿನಿಂದ ಹುಟ್ಟಿ ಬಂದವರು, ಭಾಳ ದೊಡ್ಡ ದಾರ್ಶನಿಕರವರು. ಅವರ ಒಂದೊಂದು ಈ ಹಾಡು ಒಂದೇ ಸಾಕು, ಇಡೀ ಜೀವನದ ಎಲ್ಲ ಸತ್ಯವನ್ನು ಬಿಚ್ಚಿಡುತ್ತೆ ಇದರಲ್ಲಿ, ಇನ್ನೇನೂ ಇಲ್ಲ. ನೀವು ತುಂಬ ಚೆನ್ನಾಗಿ ಹಾಡಿದ್ಯಪ್ಪ ನೀನು. ಸರ್, ಇನ್ನೊಂದು ನಾನು ಇನ್ನೊಬ್ಬರು ದೊಡ್ಡ ಕವಿಯಿಂದ ಕೇಳ್ಪಟ್ಟಿದ್ದೇನು ಅಂದರೆ, ಗುಂಡಪ್ಪನವರು ಅವರು ನಮಗೆ ನೀಡಿರೋ ನಿಧಿಯಲ್ಲಿ ಸಿಕ್ಕಿರೋದು ಸ್ವಲ್ಪನೇ, ಒಂದು 60% 50% ಸಿಕ್ಕಿರ್ಬೋದು. ಅವ್ರು ಹೇಗೆ ಅದನ್ನು ಯಾರು ಕಲೆಕ್ಟ್ ಮಾಡಿದಾರಲ್ಲ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಅವರು ಹೀಗೆ ಎಲ್ಲೋ ಮನೇಲಿ ಹಿಂಗೆ ಸುಮ್ಮನೆ ಹಿಂಗೆ ಕೂತಿರುವಾಗ ಯಾವುದೋ ಒಂದಿಷ್ಟು ಪುಟ್ಟ ಚೀಟಿಯಲ್ಲಿ ಹೀಗೆ 4 ಸಲ ಏನೋ ತಲೆಗೆ ಬಂತು, ಅದನ್ನು ಗೀಚ್ತಿದ್ರಂತೆ. ಅದನ್ನು ಡಾಕ್ಯುಮೆಂಟ್ ಮಾಡಬೇಕು, ಇದು ಮುಂದೊಂದು ದಿವಸ ಕರ್ನಾಟಕಕ್ಕೆ ಆಸ್ತಿ ಆಗುತ್ತೆ ಅಂತ ಅವ್ರ ತಲೆಯಲ್ಲಿ ಇಲ್ಲ. ಅದಕ್ಕೋಸ್ಕರ ಅವ್ರು ಬರೆದವರು ಅಲ್ಲ, ಅವ್ರ ತಲೆಯಲ್ಲಿ ಏನೋ ಬಂತು, ಇದು ಚೆನ್ನಾಗಿದೆ ಬರೆದು 4 ಸಾಲು ಬರೆದ್ರು. ಅದು ಎಲ್ಲೋ ಮಂಚದ ಅಡಿಗೆ ಎಲ್ಲೋ ಒಂದು ಚೀಟಿ, ಟೇಬಲ್ ಅಡಿಗೆ ಇನ್ನೆಲ್ಲೋ ಒಂದು ಚೀಟಿ, ಚೇರ್ ಅಡಿಗೆ ಇನ್ನೆಲ್ಲೋ ಒಂದು ಚೀಟಿ, ಈ ಥರ ಬಿದ್ದಿರೋದನ್ನು ಕಲೆಕ್ಟ್ ಮಾಡಿ ನಮಗೆ ಕೊಟ್ಟಿರೋ ಮಹಾನ್ ಭಾವರಿಗೆ ನಮಸ್ಕಾರ ಹೇಳ್ಬೇಕು ನಾನು. ಸರ್, ಎಂಥ ಅರ್ಥಪೂರ್ಣವಾದಂಥ ವಿಶ್ಲೇಷಣೆ ಮಾಡಿದ್ರು ಮೇಡಮ್. ನಿಜವಾಗ್ಲೂ ಪ್ರತಾಪ್ ಸರ್, ಯಾಕೆ ಅಂತ ಗೊತ್ತಾಯ್ತಾ? ಮೇಡಮ್ ಹೇಳಿದ ಅರ್ಥ ಆಯ್ತಾ? ಹೋಗ್ಲಿ. ಹಾಂ ಸರ್, ಗೊತ್ತಾಯ್ತು. ಹಾಂ, ಯಾಕೆ ಅದನ್ನು ನಿಧಾನವಾಗಿ ಆಡಬೇಕು, ಯಾಕೆ ಆಮೇಲೆ ರಿದಮ್ಗೆ ಆಡಬೇಕು ಅನ್ನೋದೆಲ್ಲ ಅರ್ಥ ಆಯ್ತಾ? ಹೋಗ್ಲಿ. ಹಾಂ, ಭಾಳ ಸಂತೋಷ. ಮಂಕುತಿಮ್ಮನ ಕಗ್ಗ ಮತ್ತೊಂದು ಭಗವದ್ಗೀತೆ. ಅದನ್ನು ಓದಿದ್ರೆ ಸಾಕು. ಭಗವದ್ಗೀತೆ ಓದಷ್ಟೇ ಅಂಶಗಳು ಅದರಲ್ಲೂ ಸಿಗ್ತಾ ಹೋಗ್ತವೆ. ಮನುಷ್ಯ ಅಷ್ಟೇ, ನಾವಷ್ಟೇ ಅಲ್ವಾ? ಮಳೆಗೊಂದು ಬರಬೇಕಾದ್ರೆ ಅದಕ್ಕೆ ಧ್ವನಿ ಮಾಡಲ್ಲ, ಮೊಳಕೆ ಹೊಡಿಬೇಕಾದ್ರೆ ಧ್ವನಿ ಇಲ್ಲ. ನಾವು ಮಾತ್ರ ಒಂದೇನೋ ಒಂದು ದಾನ ಮಾಡಿದ್ರೆ ಬೋರ್ಡು ಅಲ್ಲಿ ಫ್ಲೆಕ್ಸ್ಗಳು ರಾಜ್ತಾ ಇರ್ತವೆ. ಅನ್ನ ಕೊಟ್ಟೆ, ಬಟ್ಟೆ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ ಅಂಥೇಳಿ ಏನು ಸೌಂಡ್ ಮಾಡ್ತಾ ಇರ್ತೀವಿ ಅಲ್ವಾ? ನಾನು ಇವತ್ತು ನಿನ್ನ ಹಾಡುಗಾರಿಕೆಯಲ್ಲಿ ವಿಶೇಷವಾಗಿ ಗಮನಿಸಿದ್ದೇನೆಂದರೆ, ನೀನೆಲ್ಲೋ ಜನಪದ ಹಾಡುಗಾರರಲ್ಲಿ ಹಕಾರ ಅಕಾರಗಳೆಲ್ಲ ತಪ್ಪುಗಳಾಗ್ತವೆ. ಆದರೆ ನೀನು ಅದೆಲ್ಲವನ್ನು ಮೀರಿ ಇವತ್ತು ಹಕಾರಗಳನ್ನು ಅದನ್ನೆಲ್ಲ ಸ್ಪಷ್ಟವಾಗಿ ಬಳಸ್ತಾ ಇದ್ದಲ್ಲ, ಅದು ಭಾಳ ಸಂತೋಷ ಆಯಿತು, ಭಾಳ ಖುಷಿ ಆಯಿತು. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದು ಬೆಳವಣಿಗೆ. ಮೇಡಮ್ ಹೇಳಿದಾಗೆ ಕೆಲವು ಪದಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅಲ್ಲಲ್ಲಿ ಕಷ್ಟ ಆಗುತ್ತದು, ಅದು ಕೂಡ ಕಷ್ಟನೇ. ಆದ್ದರಿಂದ ಅದನ್ನು ಪ್ರಯತ್ನ ಮಾಡಿದ್ರೆ ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳು ನಿನ್ನ ಧ್ವನಿನಲ್ಲಿ ಕೇಳ್ಬೋದು. ಧನ್ಯವಾದಗಳು, ಒಳ್ಳೆಯದಾಗಲಿ. ಪ್ರತಾಪ್, ಅವ್ರ ಹೆಸರಲ್ಲಿ ಒಂದು ರಸ್ತೆ ಇದೆ ಬೆಂಗಳೂರಲ್ಲಿ, ಗೊತ್ತಾ? ನಾನು ಬೆಂಗಳೂರಿಗೆ ಹೊಸಬ ಸರ್. ಡಿ ವಿ ಜಿ ರಸ್ತೆ ಅಂತಿದೆಯಲ್ಲ ಬಸವನಗುಡಿನಲ್ಲಿ, ತಿಳ್ಕೊಬೇಕದು ಅವ್ರ ಹೆಸರಲ್ಲಿ ಇಟ್ಟಿರೋದು. ಬಹುಶಃ ಅವರು ಗೋಖಲೆ ಅಂತ ಅಲ್ಲಿ ಒಂದು ಬುಲ್ ಟೆಂಪಲ್ ರೋಡಲ್ಲಿದೆ, ಅಲ್ಲಿ ಭಾಳಷ್ಟು ಕಾಲ ವಾಸ ಇದ್ದವರು, ಅದಕ್ಕೆ ಭಾಳ ದತ್ತಿ ಕೂಡ ಕೊಟ್ಟಿದ್ದಾರೆ. ಭಾಳಷ್ಟು ಕಡು ಬಡತನದಲ್ಲಿ ಬಂದವರು ಅವರು. ಭಾಳ ಚೆನ್ನಾಗಿ ಆಡಿದ್ರು, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಸೂಪರ್. ಮುಳ್ಬಾಗ್ಲು ದೋಸೆ ಇಡ್ಲಿ ಎಲ್ಲ ಗೊತ್ತಾ? ಗೊತ್ತು. ಅದೆಲ್ಲ ತಿಳ್ಕೊ. ಡಿ ವಿ ಜಿ ಅವ್ರು ಮುಳ್ಬಾಗ್ಲಿಂದ ಅಂತ ತಿಳ್ಕೊಬೇಡ. ಓಕೆ, ವೆರಿ ವೆಲ್ ಸಾಂಗ್. ಥ್ಯಾಂಕ್ ಯು.